ತುಂಬಾ ಚೆನ್ನಾಗಿದೆ ಮೇಡಮ್ ಮೂವಿ. ತುಂಬಾ ಕಾಮಿಡಿ ಹಾರರ್ ಮೂವಿ ಸಬ್ಜೆಕ್ಟ್. ನಮಗೆ ತುಂಬಾ ಇಷ್ಟವಾದ ಸೀನ್ಗಳು ಅಂದ್ರೆ ದೆವ್ವದ ಸೀನ್ಗಳು ತುಂಬಾ ಇಷ್ಟ ಆಯ್ತು. ಸೀತಾರಾಮ ಮತ್ತೆ ನಮ್ಮ ಚಿನ್ನದ ಗಣಿ ಅಂತ ನಮ್ಮ ಸ್ನೇಹಿತರು ಅದ್ಭುತವಾಗಿ ಮಾಡಿದ್ದಾರೆ. ಸಕ್ಕತ್ತಾಗೈತೆ. ಒಂದು ಫ್ಯಾಮಿಲಿ ಸಂಬಂಧ ನೋಡ್ಬೋದು ಮೇಡಮ್. ತುಂಬಾ ಫುಲ್ ನಗುನೆ, ಎಲ್ಲೂ ಬೇಜಾರು ಅನಿಸಿಲ್ಲ, ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ಎಲ್ಲೂ ಫುಲ್ ನಗುನೆ. ಫುಲ್ ನಗು, ಸ್ವಲ್ಪ ಭಯ ಮೇಡಮ್. 100 ಕೊಡ್ಬೋದು ಮೇಡಮ್, ಖಂಡಿತ 100 ಕೊಡ್ಬೋದು. ಖಂಡಿತ ತುಂಬಾ ಚೆನ್ನಾಗಿದೆ. ದಯವಿಟ್ಟು ನಮ್ಮ ಕನ್ನಡ ಸಿನಿಮಾನ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ. ಥಿಯೇಟ್ರಿಗೆ ಬಂದು ನೋಡಿ ದಯವಿಟ್ಟು. ನಾನು ಪದೇ ಪದೇ ಏನಕ್ಕೆ ಕೇಳ್ಕೊತೀನಿ ಅಂದ್ರೆ, ನಮ್ಮ ಕನ್ನಡ ಸಿನಿಮಾಗೆ ಸ್ವಲ್ಪ ಬೆಲೆ ಕೊಡ್ತಾ ಇಲ್ಲ. ದಯವಿಟ್ಟು ಕನ್ನಡ ಸಿನಿಮಾ ಬೆಲೆ ಕೊಡಿ. ಯಾಕಂದ್ರೆ ತುಂಬಾ ಅದ್ಭುತವಾಗಿದೆ. ಎಲ್ಲೂ ಬೋರ್ ಅನ್ಸಿಲ್ಲ ಸಿನಿಮಾ. ತುಂಬಾ ಅದ್ಭುತವಾಗಿದೆ. ಇನ್ನೂ ಒಂದು 2-3 ಸಲ ನೋಡ್ಬೋದು. ಅದ್ಭುತವಾಗಿದೆ. ನಮ್ಮ ಮಂಗಳೂರು ಸ್ಟೈಲು ಗಡಿ ಚಿನ್ನದ ಗಣಿಯರು ಆ ಸ್ಟೈಲಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು. ಆಕ್ಟಿಂಗ್ನು ಸೀತಾರಾಮ್ ಸರ್ ತುಂಬಾ ಚೆನ್ನಾಗಿದೆ. ಅದ್ಭುತವಾಗಿದೆ ಸಿನಿಮಾ. ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ ಫಿಲ್ಮ್, ಸೂಪರ್ ಆಗಿದೆ. ನನ್ನ ಹೆಸರು ಸುರೇಂದ್ರ ಕುಮಾರ್ ಅಂತ. ನಾ ಈ ಸಿನಿಮಾದಲ್ಲಿ ಕಮಿಷನರ್ ಪಾತ್ರ ಮಾಡಿದ್ದೇನೆ. ಸಿನಿಮಾ ತುಂಬಾ ಚೆನ್ನಾಗಿದೆ. ನಾನು ಆರ್ಟಿಸ್ಟ್ ಅಂತ ಇಲ್ಲಿ ಹೇಳ್ತಾ ಇಲ್ಲ. ಸಿನಿಮಾ ತುಂಬಾ ಚೆನ್ನಾಗಿದೆ, ಹೌಸ್ಫುಲ್ ಆಗಿದೆ. ಇದೊಂದು ನೀತಿ ಪಾಠ. ಡೈರೆಕ್ಟರ್ ಹರೀಶ್ ಅವರು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಕ್ಯಾಮ್ರಾ ಕೂಡ ಸೂಪರ್ ಆಗಿದೆ. ಮತ್ತು ಕೋ ಡೈರೆಕ್ಟರ್ ಶ್ರೀನಿವಾಸ್ ಅಂತ ಇದ್ದಾರೆ, ಅವ್ರು ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮೆಸೇಜ್ ಅಂದ್ರೆ ಅದರಲ್ಲಿ 2-3 ತರ ಮೆಸೇಜ್ ಇದೆ. ಕುಡಿಬಾರ್ದು, ನಮ್ಮವರನ್ನ ನಾವು ಹೊರಗಡೆ ಹೋಗ್ತಿದ್ದೇವೆ, ಎಲ್ಲಿ ಹೋಗ್ತೀವಿ ಅಂತ ಹೇಳಿ ಹೋಗ್ಬೇಕಾಗುತ್ತೆ. ಇಲ್ಲ ತುಂಬಾ ಫ್ಯಾಮಿಲಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಹರೀಶ್ ಅವರು. ದಯವಿಟ್ಟು ಎಲ್ರೂ ಸಿನಿಮಾ ನೋಡ್ಬೇಕಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತಿದ್ದೇನೆ. ಅದು ಸ್ಟೋರಿ ಹೇಳುವಂಗಿಲ್ಲ, ಯಾಕಂದ್ರೆ ಫಸ್ಟ್ ಡೇ ಅಲ್ವಾ ಇವತ್ತು. ಎಲ್ರು ಬಂದು ನೋಡೋ ತರ ಆಗ್ಬೇಕು. ತುಂಬಾ ಚೆನ್ನಾಗಿದೆ, ಎಲ್ಲ ನೋಡ್ಬೋದು. ನಮ್ ಜೀವನದಲ್ಲಿ ಸಾಮಾನ್ಯ ಟೆನ್ಷನ್ ಜಂಜಾಟ ಎಲ್ಲ ಇದ್ದೇ ಇದೆ. ಇಲ್ಲಿ ಬಂದು ಈ ಸಿನಿಮಾ ನೋಡಿದ್ರೆ ಉಂಟಲ್ಲ, ಆ ನೋವನ್ನು ಮರಿಬಹುದು. ಕೆಲವು ಗಂಟೆಗಳ ಕಾಲ ಮರಿಬಹುದು. ಚೆನ್ನಾಗಿದೆ. ನೀವು ಕೂಡ ಮಾಧ್ಯಮದವರು ದಯವಿಟ್ಟು ಸಪೋರ್ಟ್ ಮಾಡ್ಬೇಕಂತ. ಚೆನ್ನಾಗಿದೆ, ಎಲ್ರು ನೋಡಿ. ಸೂಪರ್ ಆಗಿದೆ ಮೂವಿ ಚೆನ್ನಾಗಿದೆ. ಎಲ್ರು ನೋಡಿ. ಆದಷ್ಟು ಆಲ್ಮೋಸ್ಟ್ ಆಗಿ ಎಲ್ಲರೂ ಪ್ರಚಾರ ಆಗ್ಲಿ, ಈ ನಿಮ್ಮ ಹೆಲ್ಪ್ ಇರಬೇಕು. ಓಕೆ, ಮೂವಿ ತುಂಬಾ ಚೆನ್ನಾಗಿದೆ. ಪೈಸಾ ವಸೂಲ್ ಎಂಟರ್ಟೈನ್ಮೆಂಟ್ ಮಾಡಬಹುದು. ಪೈಸಾ ವಸೂಲ್ ಚೆನ್ನಾಗಿದೆ ಮೂವಿ. ಎಲ್ಲ ಯೂಟ್ಯೂಬ್ ಕಲಾವಿದರು ಒಳ್ಳೆ ಇದು ಮಾಡಿದ್ದಾರೆ. ಡೈಲಾಗ್ ಡೆಲಿವರಿ ಅಂತೂ ಸೂಪರ್ ಆಗಿ ಮಾಡಿದ್ದಾರೆ. ಚೆನ್ನಾಗಿ ಓಡುತ್ತೆ ಫಿಲಂ. ಥ್ಯಾಂಕ್ ಯು. Well, I'm the producer of the movie, Dr. Ujjwala Nagaraj Shakdale. ನಂದು ಅಟ್ಮೋಸ್ಟ್ ಸಿನ್ಸಿಯರ್ ರಿಕ್ವೆಸ್ಟ್ ಎಲ್ಲರಿಗೂ, ಪ್ಲೀಸ್ ಥಿಯೇಟರ್ ಬನ್ನಿ, ಪಿಕ್ಚರ್ ನೋಡಿ. ತುಂಬಾ ಇಷ್ಟಪಟ್ಟು ಮಾಡಿದಂಥ ಸಿನಿಮಾ ನಾವು. ಎಲ್ಲರೂ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಎಲ್ಲರದು ಬ್ಲೆಸ್ಸಿಂಗ್ಸ್ ಬೇಕು ಈ ಸಿನಿಮಾಗೆ. ಥ್ಯಾಂಕ್ ಯು. ನಮಸ್ಕಾರ. ದಯವಿಟ್ಟು ಎಲ್ಲರೂ ಕನ್ನಡ ಫಿಲಂನ ಬೆಳೆಸಿ ಎಲ್ಲರೂ ಇಲ್ಲೇ ಬಂದು ಥಿಯೇಟರ್ ಬಂದು ನೋಡಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ಎಲ್ಲ ಬಂದು ತುಂಬಾ ಚೆನ್ನಾಗಿತ್ತು. ನಾನ್ ನಿಜವಾದ ದೆವ್ವ ಭೂತಗಳು ನೋಡಿಲ್ಲ, ಈ ಸಿನಿಮಾದಲ್ಲೇ ನೋಡ್ತಾ ಇದ್ದೀನಿ ನಾನು. ಹೊಸ ಪ್ರಯತ್ನ, ಹೊಸ ಹುಡುಗರು ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ ಸಿನಿಮಾ. ಲಾಸ್ಟ್ ಅಲ್ಲಿ ನನ್ಗೇನ್ ಕಂಟೆಂಟ್ ಅರ್ಥ ಆಯ್ತು ಅಂದ್ರೆ, ಯಾವ್ದೋ ಸ್ವಾರ್ಥಕ್ಕೆ ನಾವೇನೇನೋ ದ್ವೇಷಗಳು ಕಟ್ಕೊಂತೀವಿ. ಪ್ರಿನ್ಸಿಪಲ್ ಕಬಡ್ಡಿ ಆಗಿರ್ಬೋದು, ಹಲವಾರು ಕಾಲೇಜ್ಗಳಲ್ಲಾಗಿರ್ಬೋದು, ನಾವೇನಕ್ಕೋ ದ್ವೇಷ ಕಟ್ಕೊಂಡ್ಬಿಡ್ತೀವಿ ಯಾವ್ದೋ ಒಂದು ಆಟದ ವಿಚಾರದಲ್ಲಿ. ಆ ದೇಶ ಯಾವ ಮಟ್ಟಕ್ಕೆ ಹೋಗುತ್ತಂದ್ರೆ ನಮ್ಮನ್ನ ನಾವೇ ಸಹಾಯ ಮಟ್ಟಕ್ಕೆ ಹೋಗುತ್ತೆ. ಅದ್ರಿಂದ ಏನಾಗುತ್ತಂದ್ರೆ ನಮ್ಮ ಫ್ಯಾಮಿಲಿ ಬೀದಿಗೆ ಬರುತ್ತೆ. ಬೀದಿಗೆ ಬಂದ್ರೆ ಏನಾಗುತ್ತೆ, ಜೀವನನೇ ಹಾಳಾಗೋಗುತ್ತೆ. ನಮ್ಮನ್ನ ನಂಬ್ಕೊಂಡಿರೋ ನಮ್ಮ ತಂದೆ ತಾಯಿ, ನಮ್ಮ ಹೆಂಡ್ರು ಮಕ್ಕಳು ಜೀವನ ಪಾಲ. ನಾನು ಹೇಳೋದೇನಂದ್ರೆ, ಈ ದಿನಮಾನಗಳಲ್ಲಿ ತುಂಬಾ ಜನ ಯಾವ್ದಾವ್ದು ದೇಶಕ್ಕೆ ಕೋಪ, ನಮ್ಮಲ್ಲಿರೋ ಕೋಪಕ್ಕೆ ಎಷ್ಟೋ ಜನ ನಮ್ಮನ್ನ ನಾವೇ ನಾಶ ಮಾಡ್ಕೊಂತ ಇದೀವಿ. ತುಂಬಾ ಕಂಟೆಂಟ್ ಇಷ್ಟ ಆಯ್ತು. ಸಿನಿಮಾ ಹೇಳ್ತೀನಿ, ಸಿದ್ದು ಮಂಡ್ಯ ಆಗಿರ್ಬೋದು, ಸುಪ್ರೀತ್ ಗಾಂಧವ್ ಆಗಿರ್ಬೋದು, ಆಮೇಲೆ ಇವ್ರು ಯಾರು, ಕೃಷ್ಣ ಅಂತೇಳಿ ತುಂಬಾ ಅದ್ಭುತವಾಗಿ ಈ ಅಪ್ಪ ಅವ್ರನ್ನೆಲ್ಲಾರನು ಉಳಿಸ್ತಾರೆ ಸಿನಿಮಾದಲ್ಲಿ. ತುಂಬಾ ಚೆನ್ನಾಗಿದೆ ಸಿನಿಮಾ. ಯಾಕಂದ್ರೆ ಈ ತರ ಹೊಸಬ್ರು ಬೇಕು ನಮ್ ಇಂಡಸ್ಟ್ರಿಗೆ. ಹೊಸದಾಗಿ ಏನಾದ್ರು ತರ್ತಾ ಇರ್ಬೇಕು. ನೋಡಿ, ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟೋ ಥಿಯೇಟರ್ಗಳು ಕ್ಲೋಸ್ ಆಗ್ತಾ ಇರ್ಬೋದು, ಎಷ್ಟೋ ಜನ ಥಿಯೇಟರ್ಗೆ ಬರ್ತಾ ಇಲ್ಲ ಜನಗಳು ಅಂದ್ರೆ. ಈ ತರ ಸಿನಿಮಾಗಳು ಬರ್ಬೇಕು ನಮ್ ಇಂಡಸ್ಟ್ರಿಗೆ. ಅವಾಗ ನಮ್ ಕನ್ನಡಿಗರು ಈ ತರ ಎಲ್ಲ ನೋಡ್ತಾ ಕನ್ನಡ ಸಿನಿಮಾಗಳು ಎಂಜಾಯ್ ಮಾಡ್ತಾ, ಸಿನಿಮಾಗಳಿಗೆ ಬರೋದೇನು ಗೊತ್ತಾ, ಲೈಫ್ ಅಲ್ಲಿ ಏನೋ ಚೇಂಜಸ್ ಮಾಡೋಕೆ. ಈಗ ನೋಡಿ, ನಾನು ಟಿಕೆಟ್ ಕೊಟ್ಟು ಸ್ವಂತ ನಾನು ದುಡ್ಡಲ್ಲಿ ಕೊಟ್ಟು ಪ್ರತಿ ಶುಕ್ರವಾರ ಥಿಯೇಟರ್ಗೆ ಬರ್ತೀನಿ. ಏನಕ್ಕೆ ಬರ್ತೀನಿ ಹೇಳಿ, ನಮ್ಮಲ್ಲಿ ಏನೋ ಒಂದು ನೋವು ಇರುತ್ತೆ. ಈ ತರ ಸಿನಿಮಾ ನೋಡಿದಾಗ, ಸಿನಿಮಾದಲ್ಲಿ ಏನೋ ಒಂದು ಮೆಸೇಜ್ ನಾವು ನೋಡಿದಾಗ ನಮ್ಮನ್ನ ನಾವೇ ಅಳವಡಿಸ್ಕೊಂತೀವಿ, ನಮ್ಮನ್ನ ನಾವೇ ಚೇಂಜ್ ಆಗ್ತೀವಿ. ಈ ತರ ಸಿನಿಮಾಗಳು ಬೇಕು. ಈ ತರ ಬರ್ಲಿ. ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಅವ್ರಿಗೆ, ಸಿನಿಮಾ ಟೀಮ್ ಎಲ್ಲರಿಗೂ ಒಳ್ಳೇದಾಗ್ಲಿ.
ಈ ತರ ಸಿನಿಮಾಗಳು ಕೊಡಿ, ಒಳ್ಳೇದಲ್ಲ. ಎಲ್ರಿಗೂ ಮಾಧ್ಯಮದವ್ರಿಗೂ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಸಿನಿಮಾ ರಿಲೀಸ್ ಆಗಿದೆ ನಮ್ಮ ಗಾಂಧಿನಗರದ ಸಂತೋಷ್ ಥಿಯೇಟರ್ ಅಲ್ಲಿ. ತುಂಬಾ ಖುಷಿ ಆಗ್ತಿದೆ. ದೊಡ್ಡ ದೊಡ್ಡ ಕಲಾವಿದರುಗಳ ಸಿನಿಮಾ ರಿಲೀಸ್ ಆಗಿರೋ ಥಿಯೇಟರ್ ನಮ್ಮ ಸಿನಿಮಾ ರಿಲೀಸ್ ಆಗಿದೆ ಅಂದ್ರೆ ತುಂಬಾ ಖುಷಿ ಇದೆ. ಸೊ ಎಲ್ರು ಇದೇ ತರ ನಿಮ್ಮ ಪಕ್ಕದ ಥಿಯೇಟರ್ಗಳಿಗೆಲ್ಲ ಹೋಗಿ ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಕಂಟೆಂಟ್, ಕಾಮಿಡಿ ಅಂಡ್ ಮ್ಯೂಸಿಕ್, ನಮ್ಮ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಯಾವ್ದ್ರಲ್ಲೂ ನೆವರ್ ಕಾಂಪ್ರಮೈಸ್. ಬಾಯ್ಸ್ ನೆವರ್ ಕಾಂಪ್ರಮೈಸ್. ಸಕ್ಕದಾಗಿದೆ, ಕ್ರೇಜಿ ಆಗಿದೆ. ಆಫ್ಟರ್ ಕಿರಿಕ್ ಪಾರ್ಟಿ ನಾವು ಒಂದು ಒಳ್ಳೆ ಎಂಜಾಯ್ ಮಾಡ್ದು ಅಂತ ಅಂದ್ರೆ ಇದೊಂದು ಮೂವಿ ಅಂತ ಹೇಳ್ಬೋದು. ಸೂ ಫ್ರಮ್ ಸೋ ಆದ್ಮೇಲೆ ನಮ್ಮ ಬಾಯ್ಸ್ ಗಳೆಲ್ಲ ಸಖತ್ ಕ್ರೇಜಿ ಆಗಿ ಮಾಡಿದ್ದಾರೆ. ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ತಿಂದಾಕ್ಬಿಟ್ಟಿದ್ದಾರೆ. ನಮ್ಮ ಯೂಟ್ಯೂಬ್ ಇಂದ ನೆಕ್ಸ್ಟ್ ನಮ್ಮ ದೊಡ್ಡ ಸಿನಿಮಾದಲ್ಲಿ ಬಂದಿದ್ದಾರೆ. ಯೂಟ್ಯೂಬ್ ಅಲ್ಲಿ ಏನೆಲ್ಲ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡ್ ಬಂದಿದ್ದಾರೆ ಅದ್ರ 10 ಪಟ್ಟು ಎಂಟರ್ಟೈನ್ಮೆಂಟ್ ನಮ್ಮ ಥಿಯೇಟರ್ ಅಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ. ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಲ್ಟಿಮೇಟ್ ಮೂವಿ, ಸಕ್ಕದಾಗಿದೆ, ಕ್ರೇಜಿ ಆಗಿದೆ. ಸೊ ಒನ್ ಆಫ್ ದ ಬೆಸ್ಟ್ ಮೂವಿ ಅಂತ ಹೇಳ್ಬೋದು. ಆರಾಮಾಗಿ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಬಾಯ್ಸ್ ಗಳೆಲ್ಲ ಟ್ರಿಪ್ ಗಳಿಗೆಲ್ಲ ಹೋಗ್ತಾ ಇರ್ತಾರೆ, ಏನೆಲ್ಲ ಕ್ವಾಟ್ಲೆಗಳು ಮಾಡ್ತಾರೆ ಅಂಡ್ ಎಣ್ಣೆ ಹೊಡೆದಾಗ ಏನೆಲ್ಲ ರಾಧಾಂತಗಳು ಮಾಡ್ತಾರೆ ಅನ್ಬಿಟ್ಟು ಸಕ್ಕತ್ತಾಗಿ ಕ್ರೇಜಿ ಆಗಿ ತೋರಿಸಿದ್ದಾರೆ. ಎವರ್ಗ್ರೀನ್ ಕಾಮಿಡಿ ಸಕ್ಕತ್ತಾಗಿದೆ, ಸಖತ್ ವರ್ಕೌಟ್ ಆಗಿದೆ. ಆರ್ಟಿಸ್ಟ್ ಗಳ ಪರ್ಫಾರ್ಮೆನ್ಸ್ ಎಲ್ಲ ಸಖತ್ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಸುಪ್ರೀತ್ ಕಾಟಿ ಅವರಾಗಿರ್ಬೋದು, ಮಜಾ ಬರುತ್ತಾ, ಸೀತಾರಾಮ್ ಆಗಿರ್ಬೋದು. ಸೊ ನೆಕ್ಸ್ಟ್ ಲೆವೆಲ್ ಸಖತ್ತಾಗಿ ಮಾಡಿದ್ದಾರೆ. ಅಂಡ್ ನಮ್ಮ ಡೈರೆಕ್ಟರ್ ಸಖತ್ತಾಗಿ ತೋರಿಸಿದ್ದಾರೆ. ಅಂಡ್ ಒಳ್ಳೆ ಕ್ವಾಲಿಟಿ ಇದೆ, ಒಳ್ಳೆ ಕಂಟೆಂಟ್ ಇದೆ. BGM ನೆಕ್ಸ್ಟ್ ಲೆವೆಲ್ ಇದೆ. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.